ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲಾ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು. ಪ್ರಿಯಾಂಕಾ ರಾಜೇಶ್ ಕಾಲೇಜಲ್ಲಿ ಓದ್ತಾ ಇದ್ರು. ಮೆಡಿಕಲ್ ಕಾಲೇಜಲ್ಲಿ ಅವರಿಗೆ ಇದು ಫೈನಲ್ ಇಯರ್. ಆದ್ರಿಂದ ಇಬ್ರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅವರಿಗೆ ಎಕ್ಸಾಮ್ ಹತ್ರ ಬರ್ತಾ ಇತ್ತು. ಆದ್ರೆ ಅಷ್ಟರೊಳಗೆ ಅವರ ಸೀನಿಯರ್ ಪಕ್ಕದಲ್ಲಿರುವ ಹಳ್ಳಿಗೆ ಅವರನ್ನ ಟ್ರೈನಿಂಗ್ಗೋಸ್ಕರ ಕಳ್ಸಿದ್ರು. ಆದ್ರೆ ನೀನು ನನ್ನನ್ ಯಾಕೆ ಹುಡುಕ್ತಾ ಇದೀಯಾ? ಎಲ್ಲಿ ಕುತ್ಕೊಂಡಿದ್ಯಾ? ನಾನ್ ನಿನಗೋಸ್ಕರ ಕಾಲೇಜೆಲ್ಲ ಹುಡುಕ್ತಾ ಇದ್ದೀನಿ. ಇಷ್ಟು ಸ್ಪೀಡ್ ಆಗಿ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಮೊದ್ಲು ಅದನ್ ಹೇಳು. ಏನೋ ವಿಷಯ? ಅರೆ ಬೇಗ ನಡಿ. ಇಲ್ಲಿ ನೋಡು. ಡ್ಯಾಶ್ ಬೋರ್ಡ್ ಅಲ್ಲಿ ಅವರಿಬ್ಬರ ಹೆಸರನ್ನ ನೋಡಿ ತುಂಬಾನೇ ಶಾಕ್ ಆದ್ಲು. ಅವಳಿಗೇನೆ ಅರ್ಥ ಆಗಿಲ್ಲ ಅವಳು ಸಂತೋಷವಾಗಿದ್ದಾಳ ಇಲ್ಲ ಟೆನ್ಷನ್ ಆಗಿದ್ದಾಳ ಅಂತ. ಈ ಬೋರ್ಡಲ್ಲಿ ನಿನ್ನ ಹೆಸರು ನನ್ನ ಹೆಸರು ಬರ್ತಿದ್ದಾರೆ. ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಿ ಅಲ್ಲಿರುವ ಜನರಿಗೆ ನಾವು ಸೇವೆ ಮಾಡ್ಬೇಕು. ಇದೇ ನಮ್ಮ ಟ್ರೈನಿಂಗ್. ನಾನು ನಿನ್ಗೆ ಇದನ್ನೇ ತೋರ್ಸ್ಬೇಕಂತ ಇದ್ದೆ. ನಮ್ಮ ಊರಂತೂ ಹತ್ರದಲ್ಲೇ ಇದೆ. ಬೇರೆಯವ್ರ ಊರೆಲ್ಲ ದೂರದಲ್ಲಿದೆ. ಊರಿನ ಎಲ್ಲಾ ಜನರು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನಿನಗೆ ಗೊತ್ತಾ? ಅವರು ಊರಿನವರು ಹೇಳಿದ್ರೆ ಮಾತ್ರ ಕೇಳ್ತಾರೆ. ಮೂಢನಂಬಿಕೆಗಳನ್ನ ನಂಬೋರು. ಹೀಗಿರೋರು ನಮಗೆ ಹೇಗ್ ಸಪೋರ್ಟ್ ಮಾಡ್ತಾರೆ ಅಂತೀಯಾ? ಅವರು ಊರಿನವರು ಹೇಳಿದ್ರೆ ಮಾತ್ರ ಕೇಳ್ತಾರೆ. ಮೂಢನಂಬಿಕೆಗಳನ್ನ ನಂಬೋರು. ಹೀಗಿರೋರು ನಮಗೆ ಹೇಗ್ ಸಪೋರ್ಟ್ ಮಾಡ್ತಾರೆ ಅಂತೀಯಾ? ಅರೇ ಏನು ಆಗಲ್ಲಪ್ಪ. ನಡಿ ಬೇಗ ಊರ್ಗ ಹೋಗಕ್ಕೆ ತಯಾರಿ ಮಾಡ್ಕೊಳ್ಳೋಣ. ರಾಹುಲ್ ಪ್ರಿಯಾಂಕಾ ಮರುದಿನ ಬೆಳಿಗ್ಗೆನೆ ಆ ಗ್ರಾಮಕ್ಕೆ ಹೊರಟ್ರು. ಹಳ್ಳಿಯೊಳಗಡೆ ಹೋಗುವಾಗ ಅವರ ಮೆಡಿಕಲ್ ಕಿಟ್ ಹಾಗೂ ಅವರು ಸ್ಟೆಥೋಸ್ಕೋಪ್ ಹಾಕೊಂಡು ಹೋಗೋದನ್ನ ನೋಡಿ ಎಲ್ರೂ ವಿಚಿತ್ರವಾಗಿ ನೋಡ್ತಿದ್ರು. ಹೌದ್ ಕಣೋ, ನನಗ್ಯಾಕೋ ಭಯ ಆಗ್ತಾ ಇದೆ. ಇಲ್ಲಿ ಉಳ್ಕೊಳ್ಳಕ್ಕೆ ನಮಗೆ ಒಂದು ಚಿಕ್ಕ ಮನೇನಾದ್ರೂ ಸಿಗುತ್ತಾ? ಅದಕ್ಕಾಗಿ ನಾವು ಅವ್ರ ಹತ್ರ ಮಾತಾಡ್ಬೇಕಲ್ವಾ? ಅಣ್ಣ ಒಂದ್ ನಿಮಿಷ ನೋಡಿ, ನಾವಿಲ್ಲಿ ಮೆಡಿಕಲ್ ಕ್ಯಾಂಪ್ ಹಾಕ್ಬೇಕು ಅಂತ ಬಂದಿರೋದು. ಇಲ್ಲಿ ಎಲ್ಲಾರ್ಗು ಉಚಿತವಾಗಿ ಚೆಕಪ್ ಮಾಡ್ತೀವಿ, ಗೊತ್ತಾಯ್ತಾ? ಆದ್ರೆ ನಾವಿಲ್ಲಿ ಉಳ್ಕೊಳ್ಳೋದಿಕ್ಕೆ ಒಂದು ಮನೆ ಬೇಕಾಗುತ್ತಲ್ವಾ? ಅಲ್ಲಿ ನಾವು ನಮ್ ಸಾಮಾನ್ಗಳನ್ನ ಇಟ್ಕೊಳಕ್ಕೆ ಮತ್ತೆ ನಾವು ಉಳ್ಕೊಳ್ಳೋದಕ್ಕೆ. ಇಲ್ಲಂತೂ ಯಾರ ಮನೇನು ಖಾಲಿಯಾಗಿಲ್ಲ. ಊರಿನ ಕೊನೆಯಲ್ಲಿ ಒಂದು ಮನೆ ಇದೆ, ಆಯ್ತಾ? ಅದಂತೂ ತುಂಬಾ ಹಳೆಯದ್ದು. ಅಲ್ಲಿ ಯಾರೂ ಇರೋದು ಇಲ್ಲ ಸಹ. ಬೇಕಾದ್ರೆ ನೀವು ಅಲ್ಲಿ ಉಳ್ಕೊಳ್ಬಹುದು. ಆದ್ರೆ ಏನು? ಆವಾಗ ಅಲ್ಲಿಗೆ ಎರಡನೇ ವ್ಯಕ್ತಿ ಒಬ್ಬ ಬಂದು ಮೊದಲನೇ ವ್ಯಕ್ತಿ ಹತ್ರ ಹೇಳ್ದ, ನಿನ್ಗೇನ್ ತಲೆ ಕೆಟ್ಟಿದ್ಯಾ ಏನು? ಈ ಮಕ್ಕಳನ್ನ ಯಾಕೆ ಆ ಭೂತದ ಬಂಗ್ಲೆ ಹತ್ರ ಕಳಿಸ್ತಾ ಇದೀಯಾ? ಅದಕ್ಕೋಸ್ಕರ ತಾನೇ ನಾನು ಆದ್ಲೆ ಸುಮ್ನೆ ಆಗೋಗಿದ್ದು. ಏನ್ ವಿಷಯ ಅಣ್ಣ? ನೀವು ಆ ಮನೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಏನಪ್ಪಾ ವಿಷಯ ಅಂತಂದ್ರೆ, ಆ ಮನೆ ಅಂತೂ ಚೆನ್ನಾಗೇ ಇದೆ, ಮತ್ತೆ ಅಲ್ಲಿ ಏನು ತೊಂದರೆನೂ ಇಲ್ಲ. ಆದ್ರೆ ಅಲ್ಲಿ ಯಾರಾದ್ರೂ ರಾತ್ರಿ ಉಳ್ಕೊಂಡ್ರೆ ಮತ್ತೆ ಅಲ್ಲಿಗೇನಾದ್ರೂ ಹೋದ್ರೆ ಅವ್ರ ಜೀವಂತವಾಗಿ ವಾಪಸ್ ಬರಲ್ಲ. ಆ ಮನೆ ಅಕ್ಕಪಕ್ಕ ಯಾವ್ದೋ ಒಂದು ದೆವ್ವ ಇದೆ ಮತ್ತು ಅದು ಅಲ್ಲಿ ಬರೋರ್ನ ಸಾಯಿಸೇ ಬಿಡುತ್ತೆ. ಆದ್ರಿಂದ ಆ ಮನೆಯಲ್ಲಿ ಯಾರು ಉಳ್ಕೊಳ್ಳೋದಕ್ಕೆ ಧೈರ್ಯನೇ ಮಾಡ್ಲಿಲ್ಲ. ಹೌದು, ನೀವು ಈ ಊರಿಂದ ಹೊರಟೇ ಬಿಡಿ. ನಮ್ಗೆ ಯಾರಿಗೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕಾಗಿಲ್ಲ. ನಮ್ಗೇನಾದ್ರೂ ಆತರ ಮಾಡಿಸ್ಕೊಳ್ಳೇಬೇಕು ಅಂತಂದ್ರೆ ನಾವೇ ಖುದ್ದಾಗಿ ನಿಮ್ಮ ಆಸ್ಪತ್ರೆಗೆ ಬರ್ತೀವಿ. ಇಲ್ಲಿ ಯಾವ ಮನೆಯನ್ನು ಖಾಲಿ ಇಲ್ಲ. ಖಾಲಿ ಇರೋ ಮನೆ ಅಪಾಯದಲ್ಲಿದೆ. ಇದೆಲ್ಲ ಬೇಡದೇ ಇರುವ ಯೋಚನೆ. ಈ ದೆವ್ವಾಗಿವ ಅದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನೀವು 6 ಮನೆ ನಮಗ್ ಕೊಡಿ, ನಾವು ನಮ್ಮ ಕ್ಯಾಂಪ್ ಅನ್ನು ಅಲ್ಲೇ ಹಾಕೋತೀವಿ. ಹಾಗೇನೆ ಊರಿನವ್ರ ಹತ್ರ ಹೇಳ್ಬಿಡಿ ಹೆಲ್ತ್ ಕ್ಯಾಂಪ್ ಹಾಕಿದ್ದಾರೆ, ಎಲ್ರೂ ಹೋಗಿ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ ಅಂತ. ಅವರಿಬ್ರು ಹಳ್ಳಿ ಒಳಗಡೆ ಹೋಗಿ ಹೆಲ್ತ್ ಚೆಕಪ್ಗೋಸ್ಕರ ಒಂದು ಕ್ಯಾಂಪ್ ಹಾಕಿದ್ದಾರೆ ಅಂತ ಹೇಳಿದ್ರು. ಎಲ್ರೂ ಬಂದು ಅವರ ಹೆಲ್ತ್ ನ ಚೆಕಪ್ ಮಾಡ್ಕೊಳ್ತಿದ್ರು. ಹಾಗೆ ಮೆಲ್ಲೆ ಮೆಲ್ಲೆ ಕತ್ಲಾಗಕ್ಕೆ ಶುರುವಾಯ್ತು. ಎಲ್ರೂ ಅವರವರ ಮನೆಯೊಳಗಡೆ ಹೋಗ್ಬಿಟ್ರು. ಇಲ್ಲಿ ಪ್ರಿಯಾಂಕಾ ರಾಹುಲ್ ಇಬ್ರು ಮಾತ್ರ ಇದ್ರು. ನಡಿ, ಇವತ್ತು ಕೆಲಸ ಮುಗ್ದೋಯ್ತು. ನನಗಂತೂ ಇವಾಗ ತುಂಬಾನೇ ನಿದ್ದೆ ಬರ್ತಿದೆ. ಹೌದು, ನನಗೂ ಟಯರ್ಡ್ ಆಗ್ತಿದೆ. ಸರಿ, ಒಂದು ಮಾಡೋಣ. ಇದೆಲ್ಲ ಇವಾಗ ಹೀಗೇನೆ ಇರ್ಲಿ, ಬೆಳಗ್ಗೆ ಎದ್ದು ಆಮೇಲೆ ಸರಿ ಮಾಡ್ಕೋಬಹುದು. ಹಾಗಂತ ಹೇಳಿ ಇಬ್ರು ಮಲಗಿ ನಿದ್ದೆ ಮಾಡಿದ್ರು. ಆದ್ರೆ ಅರ್ಧರಾತ್ರಿಯಲ್ಲಿ ರಾಹುಲ್ಗೆ ಯಾರೋ ಕಿಚ್ಚುವ ಶಬ್ದ ಕೇಳಿ ಅವನು ನಿದ್ದೆಯಿಂದ ಎಚ್ಚರವಾಗಿ ನೋಡ್ದ. ರಾಹುಲ್ ಹೊರಗಡೆ ಎದ್ದು ಬಂದು ನೋಡ್ದ. ಆವಾಗ ದೂರದಲ್ಲಿ ಒಂದು ಆಕೃತಿ ಇರೋದನ್ನ ಅವನು ನೋಡ್ದ. ಅವನು ಆ ಆಕೃತಿಯ ಹಿಂದೆನೆ ಹೋದ. ಆ ಆಕೃತಿ ಊರಿನೊಳಗಡೆ ಬಂದು ಒಂದು ಜಾಗದಲ್ಲಿ ಮಾಯವಾಯಿತು. ಅಂದ್ರೆ ಈ ದೆವ್ವ ಇಲ್ಲೆಲ್ಲೋ ಇತ್ತು. ಇದು ನನ್ನ ಹಣೆ ಮೇಲೆ ಏನಿದು? ಇದಂತೂ ರಕ್ತ ಬರ್ತಿದೆ. ರಾಹುಲ್ ತಲೆನ ಎತ್ತಿ ನೋಡ್ದ. ಆವಾಗ ಆ ಆಕೃತಿ ಅವನ ಹತ್ರ ಬಂದು ದಾಳಿ ಮಾಡಕ್ ಶುರು ಮಾಡ್ತು. ಅದನ್ನ ನೋಡಿ ರಾಹುಲ್ ತುಂಬಾನೇ ಹೆದರಿ ಅಲ್ಲಿಂದ ತುಂಬಾ ಫಾಸ್ಟ್ ಆಗಿ ಓಡ್ತಿದ್ದ. ಹಾಗೆ ಓಡ್ತಾ ಇದ್ದಾಗ ರಾಹುಲ್ ಪ್ರಿಯಾಂಕಾಗೆ ಡಿಕ್ಕಿ ಹೊಡೆದ. ಆವಾಗ ಪ್ರಿಯಾಂಕಾ ಹತ್ರ ಅವನು ನಡೆದ ವಿಷಯನ ಹೇಳ್ದ. ಆವಾಗ ಇದ್ದಕ್ಕಿದ್ದಂತೆ ಅದು ಆ ಕಪ್ಪು ಆಕೃತಿಯಾಗಿ ಬದಲಾಗಿ ಅವನನ್ನ ಕಚ್ಚಿ ರಕ್ತ ಕುಡಿಯಕ್ ಶುರು ಮಾಡ್ತು.
ಆಮೇಲೆ ನಿದ್ದೆಯಿಂದ ಎದ್ದ ಪ್ರಿಯಾಂಕಾ ರಾಹುಲ್ ಕಾಣಿಸ್ತಿಲ್ಲ ಅಂತ ಅವನನ್ನ ಹುಡ್ಕೊಂಡು ಹೊರಗಡೆ ಬಂದ್ಲು. ಖಂಡಿತವಾಗ್ಲೂ ಆ ದೆವ್ವನೇ ರಾಹುಲ್ನ ಮಾಯ ಮಾಡ್ಬಿಟ್ಟಿದೆ. ಆ ದೆವ್ವ ತುಂಬಾ ವರ್ಷಗಳಿಂದ ನಮ್ಮ ಹಳ್ಳಿಯಲ್ಲಿ ತಿರುಗಾಡ್ತಾನೆ ಇದೆ, ಮತ್ತೆ ಇನ್ಯಾರಿಗೂ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಬಿಡದೇ ಇಲ್ಲ. ಆ ಆಕೃತಿನ ನಾವು ಹೇಗೆ ನಾಶ ಮಾಡೋದು? ಶಿವಪ್ಪನ ಹತ್ರ ಇಟ್ಟಿರೋ ಹಾಲನ್ನ ಯಾರಾದ್ರೂ ಒಬ್ರು ಕನ್ಯೆ ಆ ದೆವ್ವದ ಮೇಲೆ ಎರಚಿದ್ರೆ ಅದು ನಾಶ ಆಗುತ್ತೆ. ಇದನ್ನ ಈ ಹಳ್ಳಿಯ ಹುಡುಗಿರಲ್ಲಿ ಯಾರ್ ಬೇಕಾದ್ರೂ ಮಾಡ್ಬೋದಲ್ವಾ? ನಮ್ಮ ಹಳ್ಳಿ ಮೇಲೆ ಒಂದು ಶಾಪ ಇದೆ. ಈ ಹಳ್ಳಿಯ ಹುಡುಗಿರು ಯಾರು ಸಹ ಆ ದೆವ್ವನ ಸಾಯಿಸಕ್ಕಾಗಲ್ಲ. ಆ ಕೆಲ್ಸವನ್ನ ನೀನೇ ಮಾಡ್ಬೇಕಾಗುತ್ತೆ. ಮತ್ತೆ ನಿನ್ನ ಗೆಳೆಯನ ಸಾವಿಗೆ ಸೇಡ್ ತೀರಿಸ್ಕೋ. ನಾನೇ ಈ ಕೆಲ್ಸನ ಮಾಡ್ತೀನಿ. ಆ ಆಕೃತಿನ ಖಂಡಿತ ನಾನು ನಾಶ ಮಾಡ್ತೀನಿ. ಆದ್ರೆ ಆ ದೆವ್ವ ನಿನಗೆ ಈ ಕೆಲ್ಸನ ಅಷ್ಟು ಸುಲಭವಾಗಿ ಮಾಡಕ್ ಬಿಡಲ್ಲ. ಆದ್ರೆ ನನಗ್ ಬೇರೆ ದಾರಿ ಇಲ್ಲ. ಆ ದೆವ್ವದ ಮೇಲೆ, ಆ ಆಕೃತಿಯ ಮೇಲೆ ಆ ಹಾಲನ್ನು ನಾನು ಉಯ್ಯಲೇಬೇಕು. ಆವಾಗ್ಲೇ ಈ ಊರಿನವರಿಗೆ ಎಲ್ರಿಗೂ ಸ್ವಲ್ಪ ಸಂತೋಷ ಸಿಗುತ್ತೆ. ಆ ದಿನ ರಾತ್ರಿ ಪ್ರಿಯಾಂಕಾ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಆ ಹಾಲನ್ನ ಒಂದು ಚೆಂಬಿನಲ್ಲಿ ಹಿಡ್ಕೊಂಡು ಅದನ್ನ ಆ ದೆವ್ವದ ಮೇಲೆ ಹಾಕೋದಕ್ಕೋಸ್ಕರ ತಗೊಂಡ್ ಬರ್ತಿದ್ಲು. ಹಾಗೆ ಅವಳು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಅಳುವ ಶಬ್ದ ಅವಳಿಗೆ ಕೇಳಿಸ್ತು. ಆವಾಗ ಪ್ರಿಯಾಂಕಾಳಿಗೆ ಆ ವ್ಯಕ್ತಿ ಹೇಳಿದ ಮಾತುಗಳು ನೆನಪಾಯಿತು. ಆ ಆಕೃತಿ ಏನ್ ಬೇಕಾದ್ರೂ ಮಾಡಿ ಆ ಹಾಲನ್ನ ಚೆಲ್ಲುವ ಪ್ರಯತ್ನ ಮಾಡುತ್ತೆ, ದಯವಿಟ್ಟು ನೀನು ಗಮನ ಕೊಡ್ಬೇಡ ಅಂತ. ಇದ್ದಕ್ಕಿದ್ದಂತೆ ಮರಗಳೆಲ್ಲ ಜೋರಾಗಿ ಅಲ್ಲಾಡ್ತಾ ಇತ್ತು. ತುಂಬಾ ವೇಗವಾದ ಗಾಳಿ ಬೀಸಿದ್ರಿಂದ ಪ್ರಿಯಾಂಕಾ ಅವಳ ಕಣ್ಣುಗಳನ್ನ ಮುಚ್ಚಿಕೊಂಡ್ಲು. ಆವಾಗ ಅವಳ ಹತ್ರದಲ್ಲಿ ಒಂದು ಆಕೃತಿ ಹಾರ್ಕೊಂಡ್ ಬಂತು. ಅವಳನ್ನ ದೂರ ಎತ್ತಿ ಬಿಸಾಕ್ತು. ಅವಳು ದೂರ ಹೋಗಿ ಬಿದ್ಬಿಟ್ಲು. ಹಾಗೆ ಬಿದ್ದಾಗ ಅವಳ ಕೈಯಲ್ಲಿದ್ದ ಹಾಲು ಅರ್ಧ ಕೆಳಗಡೆ ಚೆಲ್ತು. ಅದನ್ನ ನೋಡಿ ಪ್ರಿಯಾಂಕಾ ತುಂಬಾ ಹೆದರಿದ್ಲು, ಯಾಕಂದ್ರೆ ಅವಳ ಹತ್ರ ಇದ್ದ ಕೊನೆಯ ಅವಕಾಶ ಇದೆ. ಆವಾಗ ಅವಳು ಕಣ್ಣುಗಳನ್ನ ಮುಚ್ಚಿ ಸತ್ವದ ತರ ನಾಟಕ ಮಾಡಿದ್ಲು. ಅವಳು ಸತ್ವದ್ಲು ಅಂತ ಅಂದ್ಕೊಂಡು ಆ ಆಕೃತಿ ಅವಳ ಹತ್ರ ಬಂದು ತುಂಬಾ ಜೋರಾಗಿ ನಗಾಡ್ಕೊಂಡು ಈ ರೀತಿ ಹೇಳಿತು. ನನ್ನ ಸಾಯಿಸೋದಿಕ್ಕೆ ಬಂದಿದ್ದೆ, ಆದ್ರೆ ಇವಾಗ ನೋಡು ನೀನೇ ಸತ್ತೋಗಿದೀಯಾ. ನನ್ನ ಯಾರು ಸಾಯಿಸಕ್ಕಾಗಲ್ಲ. ಹಾಗಂತ ಹೇಳಿ ಆ ಆಕೃತಿ ಪ್ರಿಯಾಂಕಾಳ ಹತ್ರ ಬರ್ತಾ ಇದ್ದಾಗ ಅವಳು ತಕ್ಷಣ ಅದರಲ್ಲಿ ಉಳಿದಿದ್ದ ಹಾಲನ್ನ ತೆಗೆದು ಆ ಆಕೃತಿಯ ಮೇಲೆ ಹಾಕಿದ್ಲು. ಆವಾಗ ಆ ಆಕೃತಿ ತುಂಬಾ ಭಯಂಕರವಾಗಿ ಕಿಚ್ಚಕ್ ಶುರು ಮಾಡ್ತು. ಆ ಶಬ್ದವನ್ನು ಕೇಳಿ ಊರಿನವರು ಎಲ್ರೂ ಕೂಡ ಅಲ್ಲಿಗೆ ಬಂದ್ರು. ಇದ್ದಕ್ಕಿದ್ದಂತೆ ಆ ಆಕೃತಿ ಬೂದಿಯಾಗಿ ಬದಲಾಗಿ ಅಲ್ಲಿಂದ ಅದೃಶ್ಯವಾಯಿತು. ಹಾಗೆ ಹಳ್ಳಿಯವರಿಗೆ ಆ ಆಕೃತಿಯಿಂದ ಇವಾಗ ಬಿಡುಗಡೆ ಸಿಕ್ಕಿತ್ತು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲಾ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.